ಶ್ರೀ ಸಾರರೂಪ ಗುರುಚರಿತ್ರೆ 21ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಬ್ರಹ್ಮಚಾರಿಯು ಕೊನೆಯಲ್ಲಿ ಹೇಳಿದ ಮಾತು ಆ ಬ್ರಾಹ್ಮಣ ಪತ್ನಿಗೆ ಸರಿ ಎನಿಸಿತು. ಅವಳು ಮಗುವಿನ ಶವವನ್ನು ಹೊತ್ತುಕೊಂಡು ಹೋಗಿ ಔದುಂಬರ ವೃಕ್ಷದಡಿಯಲ್ಲಿ ಹಾಕಿದಳು. ಗುರುವೇ, ನೀನೇ ನನ್ನ ಮಗನು ಶತಾಯುಷಿಯಾಗುವನೆಂದು ಅಭಯವಿತ್ತಿದ್ದಿ. ಈಗ ನೀನೇ ಅವನನ್ನು ಅಲ್ಪಾಯುಷ್ಯದಲ್ಲಿ ನಮ್ಮಿಂದ ಕಸಿದುಕೊಂಡು ಹೊರಟಿರುವೆಯಾ? ನಾನು ನನ್ನ ಮಗನನ್ನು ಬಿಟ್ಟು ಕೊಡುವುದಿಲ್ಲ. ವಚನಭ್ರಷ್ಟನಾದ ನಿನ್ನ ಪಾದುಕೆಗಳಿಗೆ ತಲೆ ಅಪ್ಪಳಿಸಿ ನನ್ನ ಪ್ರಾಣ ಕೊಡುತ್ತೇನೆ ಎಂದು ರಂಭಾಟ ಮಾಡಿ ಅಳುತ್ತಾ ಗುರುಪಾದುಕೆಗಳಿಗೆ ಹಣೆಯನ್ನು ಜಜ್ಜತೊಡಗಿದಳು. ಹೊತ್ತು ಮುಳುಗಿತು. ಈ ಹಠಮಾರಿ ಹೆಂಗಸು ಮಗುವಿನ ಶವವನ್ನು ಸಂಸ್ಕಾರಕ್ಕೆ ಬಿಟ್ಟು ಕೊಡಲಾರಳೆಂದು ಬೇಸರ ಮಾಡಿಕೊಂಡು ಕೆಲವು ಜನರು ಹೊರಟು ಹೋದರು. ರಾತ್ರಿಯಾಯಿತು. ಅವಳಿಗೆ ಸ್ವಲ್ಪ ನಿದ್ರೆಯ ಜಂಪು ಬಂದಂತಾಯಿತು. ಅವಳ ಸ್ವಪ್ನದಲ್ಲಿ ಗುರುಗಳಿಗೆ ಕಾಣಿಸಿಕೊಂಡು, ಅಮ್ಮ, ಯಾಕೆ ಸುಮ್ಮನೆ ನಮಗೆ ಅಪಕೀರ್ತಿ ನೀಡುವಿ? ನಿನ್ನ ಮಗನು ಜೀವದಿಂದಿದ್ದಾನೆ ನೋಡು ಎಂದು ಮಗುವಿನ ಹಣೆಗೆ ಭಸ್ಮ ಲೇಪಿಸಿ ಹೊರಟು ಹೋದಂತಾಯಿತು. ಅವಳು ತಟ್ಟನೆ ಎಚ್ಚೆತ್ತು ಮಗುವಿನ ಶವದ ಕಡೆಗೆ ನೋಡಿದಳು. ಅವಳ ಮಗನು ನರಳುತ್ತಾ ಕೈಕಾಲುಗಳನ್ನು ಎಳೆದುಕೊಳ್ಳುತ್ತೊಡಗಿದನು. ಅದನ್ನು ನೋಡಿ ತಾಯಿಗೆ ಅತ್ಯಾನಂದವಾಯಿತು. ಅವಳು ನಿದ್ರೆಯಲ್ಲಿದ್ದ ಗಂಡನನ್ನು ಎಬ್ಬಿಸಿ ವಿಷಯ ತಿಳಿಸಿದಳು. ದಂಪತಿಗಳು ಗುರುಗಳ ನಾಮಸ್ಮರಣೆ ಮಾಡುತ್ತಾ ಮಗುವನ್ನು ಎತ್ತಿಕೊಂಡರು. ಸ್ವಲ್ಪ ಸಮಯದಲ್ಲಿ ಮಗು ಎದ್ದು ಓಡಾಡತೊಡಗಿದನು. ಅಲ್ಲಿದ್ದ ಜನರಿಗೆ ಅತ್ಯಾಶ್ಚರ್ಯವಾಯಿತು. ಎಲ್ಲರೂ ಗುರುಗಳ ಹೆಸರಿನಿಂದ ಜಯಕಾರ ಮಾಡಿದರು. ಆ ದಂಪತಿಗಳು ಭಕ್ತಿಯಿಂದ ಗುರುಪಾದುಕೆಗಳನ್ನು ಪೂಜೆ ಮಾಡಿದರು. ಗುರು ಸನ್ನಿಧಾನದಲ್ಲಿ ದೊಡ್ಡದೊಂದು ಆರಾಧನೆಯನ್ನೇ ಮಾಡಿಸಿದರು. ಈ ರೀತಿಯಾಗಿ ನರಸೋಬವಾಡಿಯ ಗುರುಪಾದುಕೆಗಳಲ್ಲಿ ಇಂದೂ ಗುರುಗಳು ಸಾನ್ನಿಧ್ಯವಿದೆ ಎಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದನೆಂಬಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 21ನೇ ಅಧ್ಯಾಯವು ಮುಕ್ತಾಯವಾಯಿತು.